ಹೆಲ್ಮೆಟ್ ಹಾಕ್ಕೊಂಡು ಮನೆಯೊಳಗೆ ನುಗ್ಗಿ ಕಳ್ಳತನವನ್ನು ಮಾಡಲಾಗಿದೆ. ಬರೋಬ್ಬರಿ 9.3 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ಅಬೇಸ್ ಮಾಡಲಾಗಿದೆ. ಹೆಲ್ಮೆಟ್ ಹಾಕ್ಕೊಂಡು ಬಂದು ಮನೆಯೊಳಗೆ ನುಗ್ಗಿ ಕಳ್ಳರು ಕೈ ಚಳಕ ತೋರಿಸಿದ್ದಾರೆ. ಬರೋಬ್ಬರಿ 9.3 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ಕಳ್ಳರು ಕದ್ದಿದ್ದಾರೆ. ಬೆಂಗಳೂರಿನ ಸಂಜಯ್ ನಗರದ ರಾಮಕೃಷ್ಣ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ. ರಾಮಕೃಷ್ಣ ಬಡಾವಣೆಗೆ ಎಂಟ್ರಿ ಕೊಟ್ಟು ಚಿನ್ನವನ್ನು ಕದ್ದಿದ್ದಾರೆ ಕಳ್ಳರು. ಮನೆ ಮಾಲೀಕ ಮನೆಯಲ್ಲೇ ಇದ್ದಂಥ ಸಂದರ್ಭದಲ್ಲೇ ಕಳ್ಳರು ಬಂದು ಕದ್ಕೊಂಡು ಹೋಗಿದ್ದಾರೆ. ಮನೆಯ ಒಳಗಡೆ ಇದ್ರೂ ಸಹ ಕಳ್ಳತನ ಆಗಿರೋದು ಮನೆ ಮಾಲೀಕನಿಗೆ ಗೊತ್ತೇ ಆಗಿಲ್ಲ. 160 ಗ್ರಾಂ ಚಿನ್ನ, 50 ಗ್ರಾಂ ಬೆಳ್ಳಿ, 5,30,000 ಕ್ಯಾಶ್ ಕಳುವಾಗಿದೆ. ಬೈಕ್ನಲ್ಲಿ ಬಂದು ಹೆಲ್ಮೆಟ್ ಹಾಕ್ಕೊಂಡು ಬಂದು ಈ ರೀತಿಯಾಗಿ ಕದ್ಕೊಂಡು ಹೋಗಿದ್ದಾರೆ. ಇನ್ನು ಸಹೋದರ ಬಂದು ನೋಡಿದಂಥ ಸಂದರ್ಭದಲ್ಲೇ ಗೊತ್ತಾಗಿರೋದು ಅಯ್ಯೋ ಮನೆಯಲ್ಲಿ ಕಳ್ಳತನ ಆಗಿದೆ ಅಂತ. ಕೂಡಲೇ ಅಣ್ಣನನ್ನು ಎಬ್ಬಿಸಿ ಕೇಳಿದರೆ ಅಣ್ಣ ಅಯ್ಯೋ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದಾನೆ. ಸಂಜಯ್ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನೋಡಿ, ಹಾಡ ಹಗಲೇ ಕಳ್ಳರು ಹೆಲ್ಮೆಟ್ ಹಾಕ್ಕೊಂಡು ಬಂದು ಮತ್ತು ಮುಖ ಕಾಣಿಸ್ಬಾರ್ದು ಅಂತ ಅದನ್ನು ಕವರ್ ಮಾಡ್ಕೊಂಡ್ಬಂದಿದ್ದಾರೆ. ಮಾಸ್ಕ್ ಹಾಕ್ಕೊಂಡು ತಲೆ ಮೇಲೆ ಒಂದು ಟೋಪಿ ಹಾಕ್ಕೊಂಡು ಬಂದಿದ್ದಾರೆ. ಕ್ಯಾಪ್ ಹಾಕ್ಕೊಂಡು ತಮ್ಮ ಒಂದು ಚಹರೆ ಕಾಣಿಸ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಗುರುತು ಪತ್ತೆ ಹಚ್ಚಲಿಕ್ಕೆ ಕಷ್ಟ ಆಗಬೇಕು ಅಂತ ಅವರು ಮನೆಯೊಳಗಡೆ ನುಗ್ಗಿ ಹಾಡ ಹಗಲೇ ಏನು ರಾಜಾರೋಷವಾಗಿ ಬರ್ತಾ ನೋಡಿ, ಏನೋ ಮನೆಗೆ ಯಾರೋ ಫ್ರೆಂಡ್ಸೋ ರಿಲೇಟಿವ್ಸೋ ಬಂದು ಹೋಗೋ ರೀತಿಯಲ್ಲಿ ಬಂದು ಕಳ್ಳರು ಆರಾಮಾಗಿ ಮನೆಯಲ್ಲಿರುವಂಥ ವಸ್ತುಗಳನ್ನು ಕದ್ಕೊಂಡು ಹೋಗಿದ್ದಾರೆ. ಅದು ಏನು ಮನೆಯಲ್ಲಿ ಯಾರೂ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಆಗಿರೋದಲ್ಲ. ಮನೆಯಲ್ಲಿ ಮನೆ ಮಾಲೀಕ ಇದ್ದಾನೆ, ಆದರೆ ಮನೆ ಮಾಲೀಕ ಮಲ್ಕೊಂಡಿದ್ರಂತೆ. ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಕಳ್ಳತನ ಆಗಿದೆ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಈಗ ಲೈವಲ್ಲಿ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು. ವೆಂಕಟೇಶ್, ಯಾವಾಗ ನಡೆದಿರುವಂಥ ಘಟನೆ ಇದು ಮತ್ತು ಮನೆ ಮಾಲೀಕನಿಗೆ ಗೊತ್ತೇ ಆಗಲಿಲ್ವಾ ಈ ಒಂದು ವಿಚಾರ ಅಂತ? ಶಿವಶಂಕರ್, ಕಳೆದ 3-4 ದಿನಗಳ ಹಿಂದೆ ಈ ಒಂದು ಘಟನೆ ಆಗಿರುವಂಥದ್ದು ಸಂಜಯ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯ ರಾಮಕೃಷ್ಣ ಬಡಾವಣೆಯಲ್ಲಿ ಕಳ್ಳತನ ಆಗಿರುವಂತಹದ್ದು. ಅಣ್ಣ ತಮ್ಮಂದಿರು ಇಬ್ಬರು ಕೂಡ ಬಂದು ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅಣ್ಣ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ತಮ್ಮನೂ ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಅಣ್ಣ ಮನೆಯಲ್ಲಿ ಬಂದು ರೂಮ್ ಲಾಕ್ ಮಾಡಿಕೊಂಡು ಮನೆಯಲ್ಲಿ ನಿದ್ರೆ ಮಾಡ್ತಾ ಇರ್ತಾರೆ. ಮೈನ್ ಡೋರನ್ನು ಕೂಡ ಕ್ಲೋಸ್ ಮಾಡಿರ್ತಾರೆ, ಯಾಕಂದ್ರೆ ಇಬ್ಬರ ಹತ್ರ ಕೂಡ ಒಂದು ಕೀ ಇರುತ್ತೆ, ಬಂದಂಥವನು ಒಳಗಡೆ ಬರ್ತಾನೆ ಅಂತ ಹೇಳಿ. ಸೊ ಆ ಸಂದರ್ಭದಲ್ಲಿ ಈ ಮನೆ ಲಾಕ್ ಆಗಿದ್ದಂತಹ ಸಂದರ್ಭದಲ್ಲಿ ಈ ಇಬ್ರು ಕೂಡ ಕಳ್ಳತನಕ್ಕೆ ಅಂತ ಬಂದಿದ್ದಂತಹ ಆಸಾಮಿಗಳು ಹೆಲ್ಮೆಟ್ ಹಾಕೊಂಡು ಮನೆ ಒಳಗಡೆ ಎಲ್ಲ ಬರ್ತಾರೆ. ಅಕ್ಕಪಕ್ಕ ಏರಿಯಾಗಳಲ್ಲಿ ಕೂಡ ತಲಾಶ್ ಮಾಡ್ಕೊಂಡು ಬರ್ತಾರೆ. ಈ ಜೊತೆಗೆ ಈ ಒಂದು ಮನೆ ಏನಿರುತ್ತೆ ಅದು ಲಾಕ್ ಆಗಿರುತ್ತೆ. ಆಗ ಮನೆ ಒಳಗಡೆ ಯಾರು ಇಲ್ಲ ಅಂತ ಹೇಳಿ ಇವರು ಡೋರನ್ನ ಬ್ರೇಕ್ ಮಾಡ್ತಾರೆ. ಬ್ರೇಕ್ ಮಾಡಿ ಒಳಗಡೆ ಹೋಗಿ ಮತ್ತೆ ರೂಮ್ ಅನ್ನು ಕೂಡ ನಾಕ್ ಮಾಡ್ತಾರೆ. ಆದ್ರೆ ಒಳಗಡೆಯಿಂದ ಯಾವುದೇ ರೀತಿಯಂತ ಶಬ್ದ ಬರಲ್ಲ, ಅದು ಕೂಡ ಲಾಕ್ ಆಗಿದೆ ಅಂತ ತಿಳ್ಕೊಂಡು ಮತ್ತೊಂದು ರೂಮ್ನ ಒಂದು ಕೀ ಏನಿರುತ್ತೆ ಅದನ್ನ ಬ್ರೇಕ್ ಮಾಡಿ ಒಳಗಡೆ ಹೋಗ್ತಾರೆ. ಒಂದು ಅಲ್ಮಾರ್ನಲ್ಲಿ ಇಟ್ಟಿದ್ದಂತ ಸುಮಾರು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನ, ಬೆಳ್ಳಿ ಮತ್ತು ನಗದನ್ನ ಕಳ್ಳತನ ಮಾಡಿಕೊಂಡು ಇವರು ಹೋಗ್ತಾರೆ. ಆ ಒಂದು CCTV ದೃಶ್ಯಗಳಲ್ಲಿ ಕೂಡ ಇದು ಸೆರೆಯಾಗಿರುತ್ತೆ. ಈ ಕಳ್ಳತನ ಮಾಡಿಕೊಂಡು ವಾಪಸ್ ಹೋದಂತ ಆಸಾಮಿಗಳು ಈ ಕಡೆ ಮತ್ತೆ ವಾಪಸ್ ಬಂದಿರೋದಿಲ್ಲ. ಆಗ ಮನೆಗೆ ಬಂದಂತ ತಮ್ಮ ಕೂಡ ಮನೆ ಹತ್ರ ಬಂದು ಮೈನ್ ಡೋರ್ ಅನ್ನು ಓಪನ್ ಮಾಡಿ ನೋಡ್ತಾನೆ. ಆಗ ಡೋರ್ ಕೂಡ ಓಪನ್ ಆಗಿರುತ್ತೆ. ಶಾಕ್ ಆಗುತ್ತೆ. ಮನೆ ಒಳಗಡೆ ಯಾರು ಇಲ್ವಾ ಅಂತ ಹೇಳಿ ಆತ ಗಾಬರಿಯಾಗಿ ಮನೆ ಒಳಗಡೆ ಬಂದು ಮತ್ತೆ ರೂಮ್ ನಲ್ಲಿ ಮನೆಗಿರುವಂತಹ ಅಣ್ಣನನ್ನ ಎಬ್ಬರಿಸ್ತಾರೆ. ಎಬ್ಬರಿಸಿ ಕೇಳದಂತಹ ಸಂದರ್ಭದಲ್ಲಿ ಆತ ಏನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದು ಹೊರಗಡೆ ಬರ್ತಾರೆ. ಆಗ CCTV ಎಲ್ಲ ಪರಿಶೀಲನೆ ಮಾಡಿದಂತಹ ವೇಳೆಯಲ್ಲಿ ಹೆಲ್ಮೆಟ್ ಹಾಕೊಂಡು ಬಂದಂತಹ ಇಬ್ರು ಆಸಾಮಿಗಳು ಏನಿರ್ತಾರೆ ಮನೆಯಲ್ಲಿದ್ದಂತಹ ಚಿನ್ನಾಭರಣವನ್ನ ಕಳ್ಳತನ ಮಾಡ್ಕೊಂಡಿರುವಂತದ್ದು ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ. ಆದ್ರೆ ಅಣ್ಣನಿಗೆ ಕೇಳಿದಂತಹ ಸಂದರ್ಭದಲ್ಲಿ ಯಾವುದೂ ಕೂಡ ಆತನ ಗಮನಕ್ಕೆ ಇರೋದಿಲ್ಲ. ಆಗ ಗಾಬರಿ ಆಗ್ತಾರೆ. ತಕ್ಷಣ ಹೋಗಿ ಸಂಜಯ್ ನಗರ ಠಾಣೆಗೆ ಒಂದು ದೂರನ್ನ ಕೊಡ್ತಾರೆ. ಈಗಾಗಲೇ CCTV ಅನ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ ಒಂದು ಆಧಾರದ ಮೇಲೆ ಪೊಲೀಸರು ಕೂಡ ಈ ಕಳ್ಳರ ಪತ್ತೆಗೆ ಮುಂದಾಗಿರುವಂತಹದ್ದು. ಅಣ್ಣ ಏನು ಈತ ಕುಡಿದ ನಶೆಯಲ್ಲಿ ಏನಾದ್ರೂ ನಿದ್ದೆ ಮಾಡ್ತಾ ಇದ್ನಾ ಅಥವಾ ರಾತ್ರಿ ಕೆಲಸ ಮಾಡಿ ಬಂದು ಟಯರ್ಡ್ ಆಗಿ ನಿದ್ದೆ ಮಾಡ್ತಾ ಇದ್ನ ಅನ್ನೋದು ಕೂಡ ಸದ್ಯ ತಿಳಿದು ಬರಬೇಕಾದ್ರೆ ಅಣ್ಣ ಮಾಡಿದಂತ ಎಡವಟ್ಟಿಗೆ ಈಗ ಮನೆಯಲ್ಲಿ ಈ ರೀತಿಯಾದಂತಹ ಒಂದು ಕಳ್ಳತನ ಆಗಿದೆ. ಜೊತೆಗೆ ಪೊಲೀಸರು ಕೂಡ ಈ ಆರೋಪಿಗಳನ್ನು ಬಂಧನದ ನಂತರ ಮತ್ತಷ್ಟು ವಿಚಾರಗಳು ಕೂಡ ತಿಳಿದು ಬರುವಂತಹದ್ದು. ಶಿವಶಂಕರ್. ಓಕೆ ವೆಂಕಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.